ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಸುದೀರ್ಘ ವಿಚಾರಣೆ ಬಳಿಕ ಇವತ್ತು ಸುಜಾತಾ ಭಟ್ಟನ್ನ ವಶಕ್ಕೆ ಪಡೆದುಕೊಳ್ಳಬಹುದಾದ ಸಾಧ್ಯತೆ ಇದೆ. ನನ್ನ ಆರೋಪ ಸುಳ್ಳು ಎಂದು ಒಪ್ಪಿಕೊಂಡಿರುವಂತಹ ಸುಜಾತಾ ಭಟ್ ನಿನ್ನೆ ರಾತ್ರಿ 10 ಗಂಟೆವರೆಗೆ ನಡೆದಂತ ಸುಜಾತಾ ಭಟ್ ವಿಚಾರಣೆ ಸದ್ಯ ಉಜಿರೆಯ ಲಾಡ್ಜ್ನಲ್ಲಿ ಉಳಿದುಕೊಂಡಿರುವಂತಹ ಸುಜಾತಾ ಭಟ್ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಗೆಜೆಟಿ ಸೂಚನೆ ಕೊಟ್ಟಿದೆ. ಹಿಂದೆ ಸುಜಾತಾ ಭಟ್ ವಿಚಾರಣೆ ಪೂರ್ಣಗೊಳ್ಳಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಂಧನದ ಬಗ್ಗೆ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಿರುವ ಗೆಜೆಟಿ ಅಧಿಕಾರಿಗಳಿಗೆ ನಿಜವಾಗ್ಲೂ ಇದೊಂದು ತಲೆನೋವಿನ ಪ್ರಕರಣ. ಪ್ರಮುಖವಾಗಿ ಸುಜಾತಾ ಭಟ್ ಕೇಸು, ಯಾಕಂದ್ರೆ ವಯಸ್ಸಾಗಿದೆ, ಒಂದು ಕ್ಷಣಕ್ಕೊಂದು ಗಳಿಗೆಗೊಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಎರಡನೇದು, ಮೂರನೇದು ಇವರನ್ನ ವಶಕ್ಕೆ ಪಡ್ಕೊಂಡ್ರು ಕೂಡ ಕಷ್ಟ ಆಗುತ್ತೆ. ಬಿಕಾಸ್ ಮಾತಿಗೂ ಅಳ್ತಾ ಇದ್ದಾರೆ. ಇವರನ್ನ ಸಮಾಧಾನ ಮಾಡಬೇಕು, ಆಮೇಲೆ ತನಿಖೆ ಮಾಡಬೇಕು. ತುಂಬಾನೇ ಡಿಸ್ಟರ್ಬ್ ಆಗಿರೋ ಥರನೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಂತ ಇವ್ರನ್ನ ಬಿಡ್ಲಿಕ್ಕೂ ಆಗೋದಿಲ್ಲ. ಇವರ ಹಿಂದೆ ಯಾರಿದ್ದಾರೆ, ಯಾರು ಇವ್ರನ್ನ ಈ ರೀತಿಯಾಗಿ ಪ್ರಿಪೇರ್ ಮಾಡಿದ್ರು, ಇಲ್ಲಿ ತನಕ ಎಲ್ಲಿ ಉಳ್ಕೊಂಡಿದ್ರು, ಇವರ ಹಿನ್ನೆಲೆ ಏನು, ಸಡನ್ ಆಗಿ ಯಾಕೆ ಬಂದ್ರು, ಇವ್ರ ಉದ್ದೇಶ ಏನಾಗಿತ್ತು, ಈಗ ಯಾಕೆ ಈ ಥರ ಹೇಳ್ತಾ ಇದ್ದಾರೆ, ಯಾರಾದರೂ ಇವರನ್ನ ಒತ್ತಡಕ್ಕೆ ಒಳಗಾಗುವಂತೆ ಮಾಡಿದ್ರ, ಒತ್ತಡ ಹೇರ್ತಾ ಇದ್ರ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರ, ಎಲ್ಲ ಪ್ರಶ್ನೆಗಳು ಕೂಡ ಇದೆ. ಸತ್ಯ ಹೊರಗೆ ಬರಬೇಕು ಅಂತ ಅಂದರೆ ಕಾಯಬೇಕಾಗತ್ತೆ. ಬಟ್ ಕಾಯುವಷ್ಟು ಟೈಮ್ ಇದೀಗ ಎಸ್ಐಟಿ ಅಧಿಕಾರಿಗಳಿಗಿಲ್ಲ. ತನಿಖೆ ಚುರುಕುಪಡಿಸ್ತಾ ಇದ್ದಾರೆ. ಒಂದು ವಿಚಾರಣೆಯನ್ನ ಮಾಡ್ತಾ ಇದ್ರೆ ಇನ್ನೊಂದು ಸತ್ಯಾಂಶ ಹೊರಗೆ ಬರ್ತಾ ಇದೆ. ಆ ವಿಚಾರಣೆ ಕೈಗೆತ್ಕೊಂಡ್ರೆ ಮತ್ತೊಬ್ರು ಎಂಟ್ರಿ ಆಗ್ತಾ ಇದೆ. ಸೊ ಹಾಗಾಗಿ ಈ ಸುಜಾತಾ ಭಟ್ ವಿಚಾರದಲ್ಲಿ ಎಸ್ಐಟಿ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗಿರೋದು. ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಅಳೆದು ತೂಗಿ ಜಾಗರೂಕತೆಯಿಂದ ಇಲ್ಲಿ ಹೆಜ್ಜೆ ಇಡಬೇಕಾಗತ್ತೆ. ಯಾಕಂದ್ರೆ ಸುಜಾತಾ ಭಟ್ ಅವರ ವಯಸ್ಸು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುವಂಥದ್ದು. ಅವರು ಆಕ್ಟಿವಿಟೀಸ್ ಅನ್ನ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ಥರದ ಆಕ್ಟಿವಿಟೀಸ್ ಇದೆ ಅಂತ. ಒಮ್ಮೆ ತುಂಬಾ ಕಣ್ಣೀರು ಹಾಕ್ತಾರೆ, ಹೊಡೆದ್ರು ಅಂತಾರೆ, ಬಡಿದ್ರು ಅಂತ ಅಂತಾರೆ, ನಂಗೆ ಒತ್ತಡ ಇದೆ ಅಂತಾರೆ, ಬ್ಲ್ಯಾಕ್ ಮೇಲ್ ಇದೆ ಅಂತ ಹೇಳ್ತಾರೆ, ನಂಗೆ ಹೆದರಿಸ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ಇದ್ರ ಮಧ್ಯದಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ಗಳು ಬೇರೆ ಇವ್ರನ್ನ ವಿಚಾರಣೆಗೊಳಪಡಿಸುವಂಥದ್ದು. ಹಾಗಾಗಿ ಸಾಕಷ್ಟು ಸಮಸ್ಯೆಗಳಂತೂ ಇದೆ ಈ ಪ್ರಕರಣದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಸುಜಾತಾ ಭಟ್ ಪ್ರಕರಣ ಕೂಡ ಎಸ್ಐಟಿಗೆ ಒಂದಲ್ಲ ಒಂದು ರೀತಿಯಾದಂಥ ತಲೆನೋವು. ತೀರಾ ಒತ್ತಡ ಹೇರಿ ಇವ್ರನ್ನ ವಿಚಾರಣೆಗೂ ಒಳಪಡಿಸೋದಕ್ಕಾಗಲ್ಲ. ಅದರ ಜೊತೆಗೆ ವಶಕ್ಕೆ ಪಡ್ಕೊಳ್ಳೋಣ ಅಂತಂದ್ರೆ ಇವರ ವಯಸ್ಸು, ಇವರ ಮೆಂಟಲ್ ಸ್ಟೇಟ್ಮೆಂಟು ಇದೆಲ್ಲನೂ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಎಸ್ಐಟಿ ಅಧಿಕಾರಿಗೆ ಈ ಸುಜಾತಾ ಭಟ್ ಕೇಸ್ ಎಷ್ಟು ಮಟ್ಟಿಗೆ ಚಾಲೆಂಜ್ ಆಗಿದೆ? ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ ಏನು ಆದಿತ್ಯ? ನಿತಿನ್, ಹೌದು, ನೀವು ಹೇಳಿದ ರೀತಿಯಲ್ಲೇ ಸುಜಾತಾ ಭಟ್ ಪ್ರಕರಣ ಒಂಥರ ಎಸ್ಐಟಿಗೆ ನುಂಗಲಾರದ ತುತ್ತು ಅಂತ ಹೇಳ್ಬೋದು. 3 ದಿನಗಳ ವಿಚಾರಣೆಯಲ್ಲಿ ಬಹುಪಾಲು ಅವರು ಉತ್ತರಗಳಿಗಿಂತ ಹೆಚ್ಚಾಗಿ ಕಣ್ಣೀರನ್ನೇ ಸುರಿಸಿದ್ದಾರೆ. ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ, ನನ್ನಿಂದ ತಪ್ಪಾಗಿದೆ, ನಾನು ತೀವ್ರ ನೋವು ನಿಂದನೆಗಳಿಗೆ ಒಳಗಾಗಿದೆ, ಅಥವಾ ಅದರ ಒಂದು ಏನು ಪ್ರತಿಕ್ರಿಯೆಯನ್ನ ಕೊಡೋದಕ್ಕೋಸ್ಕರ ಆ ಒಂದು ನೋವನ್ನ ಸೇಡನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ನಾನು ಈ ತರ ಮಾಡಿದೆ ಅನ್ನುವಂತ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಮತ್ತು ಈ ಪ್ರಕರಣಕ್ಕೆ ನಾನು ಎಂಟ್ರಿ ಆಗೋದಕ್ಕೂ ಕೂಡ ನಾನ್ ಕಾರಣ, ನ್ಯಾಯ ಕೊಡಿಸ್ತೀನಿ ನನಗೆ ಅಂತ ಹೇಳಿ ಕರ್ಕೊಂಡು ಬಂದ್ರು. ಆದ್ರೆ ಈಗ ನಾನು ಏಕಾಂಗಿ ಆಗಿದ್ದೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅನ್ನುವಂಥದ್ದನ್ನೇ ಅವರು 2-3 ದಿನದ ವಿಚಾರಣೆಯಲ್ಲಿ ನಿನ್ನೆವರೆಗೂ ಅವರು ಹೇಳಿದ್ದು. ನಿನ್ನೆ ತಡರಾತ್ರಿವರೆಗೂ ಕೂಡ ಅವರ ವಿಚಾರಣೆ ನಡೆದಿತ್ತು. ಇಲ್ಲಿ ಬಹುಪಾಲು ಎಸ್ಐಟಿ ಅಧಿಕಾರಿಗಳ ಮುಂದೆ ಅವರು ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಮತ್ತು ಎಸ್ಐಟಿ ಅಧಿಕಾರಿಗಳಂದ್ರೆ ಅವರಿಗೆ ನಾರ್ಮಲ್ ಆಗಿ ಗೊತ್ತಿದ್ರು ಕೂಡ ಅವರ ಒಂದು ವಿಚಾರಣೆಯ ದಾರಿಯನ್ನು ನೋಡೋದಾದ್ರೆ ನಿನ್ನೆ ಎಸ್ಐಟಿ ಅಧಿಕಾರಿಗಳಿಗೆ ಅದು ಕನ್ಫರ್ಮ್ ಆಗಿದೆ, ಇವರ ಆರೋಪ ಸುಳ್ಳು ಅನ್ನೋದು. ಮತ್ತು ಇವರು ಮಾಡಿರುವಂತಹ ಯಾವುದೇ ಆರೋಪಕ್ಕೂ ಕೂಡ ಇವರ ಬಳಿ ದಾಖಲೆಗಳು ಇಲ್ಲ. ಹಾಗಾಗಿ ಆ ದಾಖಲೆಗಳನ್ನ ನೀಡೋದಕ್ಕೆ ಇವರು ವಿಫಲರಾಗಿದ್ದಾರೆ. ಮತ್ತು ಏನು ಎಲಿಗೇಷನ್ ಅನ್ನ ಇವರು ಮಾಡ್ತಾ ಇದ್ರು ಅಂದ್ರೆ ತಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆಯೂ ಕೂಡ ಅವರು ಉಲ್ಲೇಖ ಮಾಡಿದ್ರು. ಸೊ ಅದರ ಬಗ್ಗೆ ಕೂಡ ಎಸ್ಐಟಿ ವಿಚಾರಣೆಯನ್ನ ಮಾಡಿದೆ. ಅವರು ಹುಟ್ಟಿದ್ದು ಎಲ್ಲಿ, ಅವರ ಊರು ಮತ್ತು ಅವರ ಕುಟುಂಬಸ್ಥರು, ಈ ಬಗ್ಗೆ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಆದ್ರೆ ಅಲ್ಲೂ ಅವರು ಮಾಡ್ತಾ ಇದ್ದಂತ ಎಲಿಗೇಷನ್ಗೆ ಪೂರಕವಾದ ದಾಖಲೆಗಳು ಅವ್ರ ಬಳಿ ಇರಲಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಈಗ ಚಿನ್ನಯ್ಯನ ಕೇಸ್ ಮತ್ತೆ ಸುಜಾತಾ ಭಟ್ ಕೇಸಿಗೆ ಏನು ಡಿಫರೆನ್ಸ್ ಇಲ್ಲ. ಚಿನ್ನಯ್ಯನ ಕೇಸ್ನಲ್ಲೂ ಕೂಡ ಆತ ಒಂದು ನಕಲಿ ಸಾಕ್ಷ್ಯವನ್ನ ಕ್ರಿಯೇಟ್ ಮಾಡ್ದ. ಅಂದ್ರೆ ಒಂದು ಬುರುಡೆಯನ್ನ ತೆಗೆದುಕೊಂಡು ಬಂದು ಇದನ್ನ ನಾನು ಧರ್ಮಸ್ಥಳ ಕಾಡಿನಿಂದಲೇ ತೆಗೆದುಕೊಂಡು ಬಂದು ಹೂತಿದನ್ನ ತೆಗೆದುಕೊಂಡು ಬಂದಿದ್ದೆ ಅನ್ನೋದನ್ನ ಕ್ರಿಯೇಟ್ ಮಾಡಿದ ಅನ್ನುವ ಕಾರಣಕ್ಕೋಸ್ಕರ ಆತನ ಬಂಧನವಾಗಿತ್ತು. ಸೊ ಇಲ್ಲೂ ಕೂಡ ಸುಜಾತಾ ಭಟ್ ಕೇಸಲ್ಲೂ ಅದೇ ಆರೋಪ ಇರೋದು. ಮತ್ತು ಅವರು ಕೂಡ ಫೇಕ್ ದಾಖಲೆಗಳನ್ನ, ಫೇಕ್ ಸಾಕ್ಷ್ಯಗಳನ್ನ ಹೇಳಿದ್ದಾರೆ. ಚಿನ್ನಯ್ಯನ ಕೇಸ್ನಲ್ಲಿ ಆ ಸೆಕ್ಷನ್ಗಳ ಅಡಿಯಲ್ಲಿ ಆತನ ಬಂಧನವಾಗಿತ್ತು, ವಶಕ್ಕೆ ಪಡೆದಿದ್ರು. ಆದ್ರೆ ಸುಜಾತಾ ಭಟ್ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನೋದೇ ಸದ್ಯ ಇರುವಂತಹ ಒಂದು ಕುತೂಹಲ. ಒಂದು ಅವರ ವಯಸ್ಸು ಮತ್ತು ಅವರ ಮಾನಸಿಕ ಸ್ಥಿತಿಗತಿಗಳನ್ನ ಕೂಡ ಗಮನಿಸಿದ ಸಂದರ್ಭದಲ್ಲೂ ಕೂಡ ತೀರಾ ಒತ್ತಡಕ್ಕೆ ಅವರು ಒಳಗಾಗಿದ್ದಾರೆ. ಮೊನ್ನೆ ಕೂಡ ವಿಚಾರಣೆ ಮಾಡಿದ ಬಳಿಕ ಅವರು ತಮ್ಮ ಏನು ಒಂದು ವಸತಿ ಗೃಹಕ್ಕೆ ಹೋಗುವ ಸಂದರ್ಭದಲ್ಲೂ ಕೂಡ ನಾವು ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭ, ಪ್ರತಿಕ್ರಿಯೆಯನ್ನ ಕೇಳಿದಂತ ಸಂದರ್ಭ ಬಹಳ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದು.
ಬಹಳ ಫ್ರಸ್ಟ್ರೇಟೆಡ್ ಆಗಿದ್ರು. ಹಾಗಾಗಿ ಮಹಿಳಾ ಆಯೋಗ ಕೂಡ ಈ ವಿಚಾರವಾಗಿ SITಗೆ ಮನವಿ ಮಾಡಿದೆ. ಒಂದು, ಅವರಿಗೆ ಸೂಕ್ತ ಭದ್ರತೆಯನ್ನ ನೀಡಬೇಕು ಅನ್ನುವಂತ ರೀತಿಯಲ್ಲಿ ಮನವಿ ಮಾಡಿದೆ, ಮತ್ತು ಅವರ ಅಹವಾಲುಗಳನ್ನ ಸ್ವೀಕರಿಸಬೇಕು, ಮತ್ತು ಅವರ ಮಾನಸಿಕ ಸ್ಥಿತಿಯನ್ನ, ಅವರ ವಯಸ್ಸನ್ನ ಗಮನಿಸಿಕೊಂಡು ಅವರನ್ನ ಸೇಫ್ ಗಾರ್ಡ್ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಕೂಡ ನೀಡಿದೆ. ಹಾಗಾಗಿ SIT ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಒಂದು ಮಾಹಿತಿ ಅಥವಾ ಅವರ ಸೂಚನೆ ಆಧಾರದಲ್ಲಿ ಇವತ್ತು ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಬಹುತೇಕ ದಾಖಲೆಗಳ ಪರಿಶೀಲನೆ ಮತ್ತು ವಿಚಾರಣೆ ಈ 3 ದಿನದಲ್ಲಿ ಅವ್ರದ್ದು ಅಂತ್ಯವಾಗಿದೆ. ನಿನ್ನೆ ತಡರಾತ್ರಿವರೆಗೂ ಕೂಡ ವಿಚಾರಣೆ ನಡೆದಿತ್ತು. ಸೊ ನಿನ್ನೆ ಅವರನ್ನ ವಾಪಸ್ ಕಳುಹಿಸಲಾಗಿತ್ತು. ಸೊ ಇವತ್ತು ಮತ್ತೆ ವಿಚಾರಣೆಗೆ ಬರೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ಇವತ್ತು SIT ಅಧಿಕಾರಿಗಳು ಈ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದೇ ಬಹಳ ಕುತೂಹಲ ಕಾರಣವಾಗಿರುವುದು. ಆದಿತ್ಯ, ಈಗ ಇನ್ನೊಂದು ತನಿಖಾ ಸಂದರ್ಭದಲ್ಲಿ ಕೆಲವೊಂದಷ್ಟು ರೂಲ್ಸ್ಗಳು ಕೂಡ ಆಗಿದೆ. ಸೊ ವಯಸ್ಸಿನ ಮಿತಿಯನ್ನು ನೋಡ್ಕೊಳ್ಬೇಕಾಗತ್ತೆ, ತೀವ್ರ ಒತ್ತಡ ಹೇರೋ ಹಾಗಿಲ್ಲ. ಈಗಾಗಲೇ 6 ತಾಸು 5 ತಾಸು 8 ತಾಸುಗಳ ಕಾಲ ವಿಚಾರಣೆಯನ್ನ ಮಾಡ್ತಾ ಇರೋದು ಸುಜಾತ ಭಟ್ರನ್ನ. ಸೊ ಈ ಹಿನ್ನೆಲೆಯಲ್ಲಿ ಸುಜಾತ ಭಟ್ ಪರವಾದ ವಕೀಲರಾಗಿರಬಹುದು, ಕಾನೂನಾತ್ಮಕವಾಗಿ ಏನಾದರೂ ಹೋರಾಟ ಮಾಡುವಂತ ಆಪ್ಷನ್ಸ್ಗಳು ಇದೆಯಾ? ನೀತಿ ಹೌದು. ಒಂದು ಕಡೆಯಿಂದ ಈಗ ಮಹಿಳಾ ಆಯೋಗ ಕೂಡ ಈ ಪ್ರಕರಣಕ್ಕೆ ಎಂಟ್ರಿ ಆಗಿರೋ, ಅಂದ್ರೆ ಈ ಸುಜಾತ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಗಳ ಕುರಿತಾಗಿ ಅವರು ಒಂದು ಪತ್ರವನ್ನ ಕೂಡ ಪಡೆದಿದ್ದಾರೆ. ಸೊ ಹಾಗಾಗಿ SIT ಅಧಿಕಾರಿಗಳು, ಅಂದ್ರೆ ಅವರ ವಕೀಲರ ಜೊತೆಗೆ ಸುಜಾತ ಭಟ್ ಅವರು ಮೊನ್ನೆ ಬಂದಿದ್ರು. ಆದ್ರೆ ಈಗ ಯಾವುದೇ ವಕೀಲರು ಅವರ ಜೊತೆಗೆ ಬರ್ತಾ ಇಲ್ಲ. ದೇವನ್ನಲ್ಲಿ ಅವರಿಗೆ ಒಂದು ದೊಡ್ಡ ಬೆಂಬಲ ಇತ್ತು, ದೊಡ್ಡ ಬ್ಯಾಕ್ ಡ್ರಾಪ್ ಇತ್ತು. ಆದ್ರೆ ಈಗ ಯಾರು ಇಲ್ಲ, ಏಕಾಂಗಿಯಾಗಿ ಅವರು ಬರ್ತಾ ಹೋಗ್ತಾ ಇದ್ದಾರೆ. ಒಂದು ರಿಕ್ಷಾದಲ್ಲಿ ಬರ್ತಾರೆ, ಅದನ್ನ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಂಡು ಯಾರಿಗೂ ಕಾಣದ ರೀತಿಯಲ್ಲಿ ಹೋಗ್ತಾರೆ. ನಿಜಕ್ಕೂ ಕೂಡ ಒಂದು ಶೋಚನೀಯ ಸ್ಥಿತಿಯಲ್ಲಿ ಅವರು ಸದ್ಯ ಇರೋದು. ಹಾಗಾಗಿ ಅವರ ಈಗ SIT ಅಧಿಕಾರಿಗಳು ಅವರ ವಿಚಾರದಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ಳೋದು ಅಂತಾನೆ ಬಹಳ ಕನ್ಫ್ಯೂಷನ್ಗೆ ಒಳಗಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅವರಿಗೆ 3 ದಿನದ ವಿಚಾರಣೆ ಅನ್ನುವಂಥದ್ದು ಅಂತ ಸುದೀರ್ಘ ವಿಚಾರಣೆ ಅವಶ್ಯಕತೆ ಇರ್ಲಿಲ್ಲ. ಸ್ಟಿಲ್ ಅವರನ್ನ 2 ದಿನದ ವಿಚಾರಣೆ ಒಳಗೆ ಮುಗಿಸಬಹುದಾಗಿತ್ತು. ಆದ್ರೆ 3 ದಿನ ಅವರನ್ನ ಕನ್ವಿನ್ಸ್ ಮಾಡೋದಕ್ಕೆ SIT ಅಧಿಕಾರಿಗಳಿಗೆ ಬೇಕಾಗಿತ್ತು. ಪ್ರಾರಂಭಿಕ ಹಂತದಲ್ಲಿ ಅವರೆಲ್ಲವನ್ನ ಕೂಡ ಕನ್ಫ್ಯೂಸ್ ಮಾಡಿಕೊಂಡಿದ್ರು. ಅವರು ಮೊದಲು ಹೇಳಿದ್ದೆ, ನನ್ನಿಂದ ತಪ್ಪಾಗಿದೆ, ನಾನು ಸುಳ್ಳು ಆರೋಪ ಮಾಡಿದ್ದೀನಿ. ಆದ್ರೆ SIT ಅವರು ಹೇಳಿದ ಕೂಡಲೇ ಅದನ್ನ ಆತರ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಬಹಳ ರೆಸ್ಪಾನ್ಸಿಬಿಲಿಟಿಗಳಿದೆ. ಅವ್ರಿಗೆ ಕೇಸನ್ನ ಈಗ ಅವರನ್ನ ಖುದ್ದು ಭೇಟಿಯಾಗಿ ವಿಚಾರಣೆ ಮಾಡುವವರು ಕೂಡ ಹೊರಗೆ ಏನೇ ಡೆವಲಪ್ಮೆಂಟ್ ಗಳು ಆಗ್ತಾ ಇದ್ರು ಕೂಡ ಅವರ ಹೇಳಿಕೆಗಳು, ಅವರ ಗೊಂದಲಗಳು ಏನೋ ಇದ್ರು ಕೂಡ ಅದನ್ನ ಗಮನಿಸ್ತಾ ಇದ್ರು ಬಿಟ್ರೆ ಅದು SIT ತನಿಖೆಯ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನ ಬೀರಿರ್ಲಿಲ್ಲ. ಸೊ ಫೇಸ್ ಟು ಫೇಸ್ ಅವರನ್ನ ಈಗ ವಿಚಾರಣೆ ಮಾಡಿದ ಬಳಿಕ ಅವರೇ ಈಗ ಕನ್ಫ್ಯೂಸ್ ಮಾಡಿಕೊಂಡಿರುವ ಕಾರಣದಿಂದಾಗಿ SIT ಮುಂದೆ ಏನ್ ಮಾಡ್ತಾರೆ ಅಂದ್ರೆ, ಪ್ರಮುಖವಾಗಿ ಅವರು ಒಂದಿಷ್ಟು ಜನ ಸೂತ್ರಧಾರಿಗಳು ಈಗ ಚಿನ್ನಯನ ವಿಚಾರದಲ್ಲಿ ಯಾವ ತರ ಸೂತ್ರಧಾರಿಗಳ ಹೆಸರನ್ನ ಹೇಳಿದ್ರು, ಅದೇ ಹೆಸರನ್ನ ಇನ್ನೂ ಕೂಡ ಹೇಳಿದ್ದಾರೆ. ಹಾಗಾಗಿ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಎಲ್ಲೆಲ್ಲ ಅವರನ್ನ ಮೀಟ್ ಮಾಡಿದ್ದಾರೆ, ಎಲ್ಲೆಲ್ಲ ಅವರನ್ನ ಸಂಪರ್ಕ ಮಾಡಿದ್ದಾರೆ, ಎಷ್ಟು ಈ ತರ ಪ್ಲಾನ್ ಗಳನ್ನ ಮಾಡಿದ್ದಾರೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸೊ ಅವರನ್ನ ಸಂಪರ್ಕ ಮಾಡಿದ ಬಗ್ಗೆ ಮತ್ತು ಆ ಗ್ಯಾಂಗ್ ಜೊತೆಗೆ ಗುರುತಿಸಿಕೊಂಡಿರುವ ಕುರಿತಾಗಿ ದಾಖಲೆಗಳನ್ನ ಪಡೆಯುವಂತ ಪ್ರೊಸೆಸ್ ನಡೀತಾ ಇದೆ. ಸೊ ಇವತ್ತು ಬಹುತೇಕ ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗುತ್ತೆ. ಒಂದು, ಅವರನ್ನ ವಶಕ್ಕೆ ಪಡಿತಾರೆ, ಇಲ್ಲವಾದಲ್ಲಿ ಬೇರೆ ಪರ್ಯಾಯ ಮಾರ್ಗಗಳನ್ನ ನೋಡುವಂತ ಸಾಧ್ಯತೆ ಇದೆ. ಬಹುತೇಕ ಇವತ್ತು ವಿಚಾರಣೆ ಅಂತ್ಯವಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ಇದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.